ವಿಚ್ಛಿದ್ರಕಾರಿ ಶಕ್ತಿಗಳು ಈ ಪ್ರತಿಭಟನೆಯನ್ನು ಹಿಂದೂಗಳ ಮೇಲೆ ದಾಳಿ ಮೇಲೆ ತಗೊಂಡು ಹೋದ್ರು, ತಿರುಗಿಸಿದ್ರು. ಇದರ ಪರಿಣಾಮ ನಿರಂತರವಾಗಿ ಹಿಂದೂಗಳ ಮೇಲೆ ದಾಳಿ ಆಯಿತು, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು. ಆ ಕಥೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇಸ್ಕಾನ್ ಅನ್ನುವಂಥ ಒಂದು ಸಂಸ್ಥೆ ನಮ್ಗೆ ಗೊತ್ತಿದೆ, ಆ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ರು. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ ಅನ್ನುವಂಥ ಸಾಧು ಸಂತರು ಇಲ್ಲಿದ್ದಾರೆ. ಅವರ ನೇತೃತ್ವದಲ್ಲಿ ಇಡೀ ಜಗತ್ತಿನಲ್ಲಿ ಕೆಲಸಗಳು ನಡೀತಾ ಇದೆ, ಸೇವಾ ಚಟುವಟಿಕೆಗಳು ನಡೀತಾ ಇದೆ. ಏನು ಕೆಲಸ ಅವರದ್ದು? ಯಾರಿಗೆ ಊಟ ಮಾಡಲಿಕ್ಕೆ ಆಹಾರ ಇಲ್ಲ, ಅನ್ನ ಇಲ್ಲ, ಆಹಾರ ಇಲ್ಲ, ಬಟ್ಟೆ ಇಲ್ಲ, ಹಸಿದಿದ್ದಾರೆ, ಬಳಿದ್ದಾರೆ, ಅವರ ಸೇವೆ ಮಾಡಿದವ್ರ ಕೆಲಸ. ಯಾವುದೇ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಅವರಿಲ್ಲ. ಆದರೆ ಅಲ್ಲಿ ಅಳಿದುಳಿದಂಥ ಹಿಂದೂಗಳ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ, ಆ ದೌರ್ಜನ್ಯ ನಡೆಸುವುದರ ಮಧ್ಯೆ ಇವರು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡಿದರು, ಹಿಂದೂಗಳನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡಿದರು. ಸಹಿಸಲಿಕ್ಕಾಗಲಿಲ್ಲ ಈ ರಾಕ್ಷಸರಿಗೆ. ಅದರ ಸಾಧು ಆಗಿರ್ತಕ್ಕಂಥ, ಈಗಾಗಲೇ ಹೇಳಿರೋ ಹಾಗೆ, ಸಂತ ಚಿನ್ಮಯ ಕೃಷ್ಣದಾಸ್ ಅವರನ್ನ ದೇಶದ್ರೋಹದ ಮೇಲೆ ಅರೆಸ್ಟ್ ಮಾಡಿದರು. ಯಾವ ದೇಶದ್ರೋಹ? ಅವರಿಗೆ ಅನ್ನ ಕೊಟ್ಟದ್ದ, ಆಹಾರ ಕೊಟ್ಟದ್ದ, ಬಟ್ಟೆ ಕೊಟ್ಟದ್ದ, ಕೋವಿಡ್ನಲ್ಲಿ ಔಷಧ ಕೊಟ್ಟದ್ದ? ಇದು ದೇಶದ್ರೋಹವೇ? ಬಂಧನ ಮಾಡಿದ್ರು, ಚಿತ್ರಹಿಂಸೆ ಕೊಟ್ಟರು. ಒಬ್ಬರು ವಕೀಲ, ರಮಣ್ ರಾಯ್ ಎನ್ನುವಂಥ ಒಬ್ಬ ವಕೀಲ, ಅವರಿಗೆ ಕೇಸ್ ಹಾಕಿ ಅವರ ಪರವಾಗಿ ವಾದಿಸಲು ಸಿದ್ಧರಾದರೆ ಅವರ ಮೇಲೆ ದಾಳಿ ಮಾಡಿದರು. ಪಾಪ ಇವತ್ತು ರಮಣ್ ರಾಯ್ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ, ಐಸಿಯುನಲ್ಲಿದ್ದಾರೆ, ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿದ್ದಾರೆ. ಈ ರೀತಿಯ ಒಂದು ಪ್ರಖರವಾದ ದಾಳಿಯನ್ನು ಅವರ ಮೇಲೆ ಮಾಡಿದರು. 63 ಜನ ಸಾಧು ಸಂತರು ಅಲ್ಲಿಂದ ಭಾರತಕ್ಕೆ ಬರ್ತೇವೆ ಅಂತ ಹೊರಟರು. ಅವರನ್ನು ಗಡಿಯಲ್ಲಿ ತಡೆದು ನಿಲ್ಲಿಸಿದ್ರು. ಹೀಗೆ ಯಾವ ಯಾವ ರೀತಿಯಲ್ಲಿ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಸಾಧ್ಯ ಇದೆಯೋ ಇದೆಲ್ಲವನ್ನು ಕೂಡ ಅಲ್ಲಿರ್ತಕ್ಕಂಥ ವಿಚ್ಛಿದ್ರಕಾರಿ, ವಿಧ್ವಂಸಕ ಮುಸಲ್ಮಾನ್ ಮೂಲಭೂತವಾದಿಗಳು ಹಿಂದೂ ಸಮಾಜದ ಮೇಲೆ ತಿರುಗಿ ಬಿದ್ದಿದ್ದಾರೆ. ಇದಕ್ಕೆ ನಾವೇನಾದ್ರೂ ಧ್ವನಿಗೂಡಿಸ್ಬೇಡ್ರೆ? ಅವ್ರು ಯಾರು ನಮ್ಮ ಸಹೋದರ ಸಹೋದರರಲ್ವೇ? ಇದಕ್ಕೆ ಸರ್ಕಾರ ಏನು ಮಾಡಬೇಕಾದ್ರೆ ಮಾಡಿಯೇ ಮಾಡ್ತದೆ, ಖಂಡಿತವಾಗ್ಲೂ ಮಾಡಿಯೇ ಮಾಡ್ತದೆ. ಅದು ಏನೋ ಮಾಡ್ತದೆ ಅಂತ ನಾವು ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ಇಡೀ ಜಗತ್ತಿನಾದ್ಯಂತ ಇವತ್ತು ಇದಕ್ಕೆ ಪ್ರತಿಭಟನೆ ಧ್ವನಿ ಬಂದಿದೆ. ಒಂದು ಕಡೆ ಕೆನಡಾದಲ್ಲಿ ಪ್ರತಿಭಟನೆ ಪ್ರಾರಂಭ ಆಗಿದೆ, ಯುಕೆ, ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ನಲ್ಲಿ ಪ್ರತಿಭಟನೆ ಪ್ರಾರಂಭ ಆಗಿದೆ, ಆಸ್ಟ್ರೇಲಿಯಾದಲ್ಲಿ ಪ್ರತಿಭಟನೆ ನಡೆದಿದೆ. ಇವತ್ತು ಅದೃಷ್ಟವಶಾತ್ ಅಮೆರಿಕಾದಲ್ಲೂ ಕೂಡ ಭಾರತ ಪರವಾಗಿರುವಂತ, ಹಿಂದೂ ಪರವಾಗಿರುವಂತ ಸರ್ಕಾರ ಇದೆ. ಅಲ್ಲಿನ ಡೊನಾಲ್ಡ್ ಟ್ರಂಪ್ ಕೂಡ ಗುಡುಗಿದ್ದಾರೆ. ಬಂಧುಗಳೇ, ಎಲ್ಲರೂ ಗುಡುಗುವಾಗ ನಾವು ಕಂಬಳಿ ಹೋಗಿ ಮಲಗಿದ್ರೆ ಹೇಗೆ? ನಾವು ಮನೆ ಬಿಟ್ಟು ಹೊರಗಡೆ ಬರ್ಬೇಕಲ್ವೇ? ನಾವು ಮನೆ ಬಿಟ್ಟು ಹೊರಗಡೆ ಬಂದು ನಮ್ಮ ಹಿಂದೂಗಳನ್ನು ರಕ್ಷಣೆ ಮಾಡ್ತೇವೆ ಅಂತ ನೋಡ್ತೀರಲ್ಲ, ಇಲ್ಲಿ ನಮ್ಮ ಮೇಲೆ ಕೈ ಮಾಡುವಂತ ಪ್ರಯತ್ನ. ಸ್ವಾಮಿ, ನಿಮ್ಮ ಮನೆ ಮಕ್ಕಳನ್ನು ಕೂಡ ರಕ್ಷಣೆ ಮಾಡಬೇಕಾದ್ರೆ ನಾವೇ ಯಾರು ಅಲ್ಲ. ನಾವು ಜಾಗೃತರಾಗಲೇಬೇಕಾದ ಅವಶ್ಯಕತೆ ಇದೆ. ಒಂದು ವೇಳೆ ತುಂಬಾ ನಾನು ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಇಷ್ಟೇ ಆಗ್ರಹ ಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಸಂತ ಚಿನ್ಮಯ ಕೃಷ್ಣದಾಸರನ್ನು ಬಿಡುಗಡೆ ಮಾಡಿ. ಇದನ್ನು ನಾವು ಮಾತ್ರ ಅಲ್ಲ, ಅಲ್ಲಿ ಟ್ರಂಪ್ ಕೂಡ ಹೇಳಿದ್ದಾನೆ, 20ನೇ ತಾರೀಕಿನ ಒಳಗಡೆ ಬಿಡುಗಡೆ ಮಾಡದಿದ್ರೆ ಏನ್ ಮಾಡಬೇಕು ನನಗೆ ಗೊತ್ತಿದೆ. ಇದಕ್ಕಿಂತ ದೊಡ್ಡ ಸಂತೋಷ ಏನಿದೆ? ಮೊದಲನ್ನು ಬಿಡುಗಡೆ ಮಾಡಿ. ಎರಡನೇದು, ನಮ್ಮ ಹಿಂದೂ ಸಮಾಜದ ಮೇಲೆ